ಈ ಶಬ್ದ ಕೇಳಿದ್ರೇ ಚಕ್ಲಿ ತಿನ್ನಬೇಕು ಅಂತ ಮನಸ್ಸಾಗತ್ತಲ್ವಾ? ಗರಿ ಗರಿಯಾಗಿ ಕ್ರಿಸ್ಪಿಯಾಗಿ ಚೆನ್ನಾಗಿ ಆಗಿರೋವಂಥ ಚಕ್ಲಿ ರೆಸಿಪಿನ ನಾನಿವತ್ತು ಹೇಳ್ಕೊಡ್ತಾ ಇದ್ದೀನಿ. ಇದು ಟ್ರೆಡಿಷ್ನಲ್ ಚಕ್ಲಿ ರೆಸಿಪಿ ಅಲ್ಲ, ಇದು ಇನ್ಸ್ಟೆಂಟ್ ಚಕ್ಲಿ ರೆಸಿಪಿ. ನೀವು ಇದನ್ನು ಯಾವಾಗ ಬೇಕಾದರೂ ಮಾಡ್ಕೋಬೋದು, ಹಬ್ಬಕ್ಕಾದರೂ ಮಾಡ್ಕೋಬೋದು ಬೇಗ, ಅಥವಾ ಮನೇಲಿ ಸಂಜೆ ಹೊತ್ತು ಏನಾದರೂ ತಿನ್ನಬೇಕು ಅನಿಸಿದಾಗೂ ಕೂಡ ಮಾಡ್ಕೋಬೋದು. ಬನ್ನಿ ರೆಸಿಪಿ ನೋಡೋಣ. ನಾನಿಲ್ಲಿ 3 ಕಪ್ ಅಕ್ಕಿ ಹಿಟ್ಟಿಗೆ 2 ಕಪ್ ಕಡಲೆ ಹಿಟ್ಟನ್ನು ತೊಗೊಂಡಿದ್ದೀನಿ. ಸೊ ಇನ್ಸ್ಟೆಂಟ್ ಚಕ್ಲಿ ಮಾಡಬೇಕಾದ್ರೆ ಯಾವಾಗಲೂ ಅಕ್ಕಿ ಹಿಟ್ಟು ಮತ್ತು ಕಡಲೆ ಹಿಟ್ಟಿನ ಕಾಂಬಿನೇಷನ್ನೇ ಮಾಡಬೇಕಾಗತ್ತೆ. ಉದ್ದಿನ ಹಿಟ್ಟಲ್ಲಿ ಮಾಡೋಕ್ಕಾಗಲ್ಲ, ಅದು ಅಷ್ಟೊಂದು ಚೆನ್ನಾಗಿ ಬರಲ್ಲ, ಯಾಕಂದರೆ ಇನ್ಸ್ಟೆಂಟ್ ಆಗಿರೋದು. ಉದ್ದಿನ ಹಿಟ್ಟಿಂದ ಮಾಡಿರುವಂಥ ಚಕ್ಲಿ ಕೂಡ ನೆಕ್ಸ್ಟ್ ಟೈಮ್ ನಾನು ಖಂಡಿತ ಹಾಕ್ತೀನಿ. ಸೊ ಇವಾಗ ಇಲ್ಲಿಗೆ ನಾವು ಉಪ್ಪು ಹಾಕ್ತಾಯಿದ್ದೀವಿ. ಉಪ್ಪು, ಒಂದು ಸ್ವಲ್ಪ ಅರಿಶಿನ, ಹಾಗೆ ಇಲ್ಲಿ ಜೀರಿಗೆ ಹಾಕ್ತಾಯಿದ್ದೀವಿ. ಕೆಲವರು ಇದಕ್ಕೆ ಓಂಕಾಳು ಕೂಡ ಹಾಕ್ತಾರೆ, ಬಟ್ ನಾವಿಲ್ಲಿ ಬರೀ ಜೀರಿಗೆ ಹಾಕಿರೋದು. ಮತ್ತು ಸ್ವಲ್ಪ ಇಂಗಿನ ಘಮ ಬರದೇ ಇದ್ದರೆ ಚಕ್ಲಿ ಟೇಸ್ಟೇ ಬರಲ್ಲ. ಸೊ ಇದು ನಾವು ಸ್ವಲ್ಪ ಖಾರ ಚಕ್ಲಿ ಮಾಡ್ತಾ ಇರೋದ್ರಿಂದ ಇಲ್ಲಿ ಖಾರದ ಪುಡಿ ಹಾಕ್ತಾಯಿದ್ದೀವಿ. ಯಾವುದಾದ್ರೂ ಖಾರದ ಪುಡಿ ಹಾಕೋಬೋದು, ಇಲ್ಲಿ ಅಚ್ಚ ಖಾರದ ಪುಡಿ ಹಾಕ್ತಾಯಿದ್ದೀವಿ. ಸ್ವಲ್ಪ ಎಣ್ಣೆನ ಹಾಕಿ ಅಥವಾ ತುಪ್ಪನ ಹಾಕಿ ಇದನ್ನು ಚೆನ್ನಾಗಿ ಕಲಿಸ್ಕೋಬೇಕು. ಸೊ ಇದು ಆ ತುಪ್ಪ ಅಥವಾ ಎಣ್ಣೆ ಎಲ್ಲ ಹಿಟ್ಟಿಗೂ ನೀಟಾಗಿ ಮಿಕ್ಸ್ ಆಗಬೇಕು. ಸೊ ಆ ಹದ ಬರೋ ತನಕ ನೀವು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಬೇಕಾಗತ್ತೆ. ಈ ಥರ ಮಿಕ್ಸ್ ಮಾಡ್ತಾ ಇದ್ದಾಗ ನಿಮಗೆ ಗೊತ್ತಾಗುತ್ತೆ ಎಲ್ಲ ಎಣ್ಣೆ ಮತ್ತು ತುಪ್ಪ ಇಡೀ ಹಿಟ್ಟಿಗೆ ಚೆನ್ನಾಗಿ ಅಂಟ್ಕೊಂಡಿದೆ ಅಂತ. ಇವಾಗ ಸ್ವಲ್ಪ ಸ್ವಲ್ಪನೇ ನೀರು ಹಾಕಿ ಒಂದು ಚಪಾತಿ ಹಿಟ್ಟಿನ ಹದಕ್ಕೆ ಇದನ್ನು ಕಲಿಸ್ಕೊಳ್ಳೋಣ. ತುಂಬ ಗಟ್ಟಿನೂ ಇರಬಾರ್ದು, ತುಂಬ ಸಾಫ್ಟ್ ಕೂಡ ಇರಬಾರ್ದು. ಚಕ್ಲಿ ಹಿಟ್ಟು ತುಂಬ ಸಾಫ್ಟ್ ಆದರೆ ಚಕ್ಲಿ ಪ್ರೆಸ್ಗೆ ಹಾಕಿದಾಗ ಅದು ಅಂಟ್ಕೊಂಡು ಬರೋದೇ ಇಲ್ಲ ನೀಟಾಗಿ. ನಮಗೆ ಚಕ್ಲಿ ಯಾವ ಥರ ಶೇಪ್ ಬೇಕೋ ಅದು ಚೆನ್ನಾಗಿ ಕೂತ್ಕೊಳ್ಳಲ್ಲ. ತುಂಬ ಗಟ್ಟಿ ಆದರೆ ಡೀಪ್ ಫ್ರೈ ಮಾಡಿದ್ಮೇಲೆ ಅದು ಗಟ್ಟಿ ಆಗಿಬಿಡುತ್ತೆ. ಸೊ ಹಾಗಾಗಿ ಈ ಹದನ ತುಂಬ ಇಂಪಾರ್ಟೆಂಟು. ನೀವು ಒಂದ್ಸಲಿ ಇದನ್ನು ಕರೆಕ್ಟಾಗಿ ನೋಡಿಕೊಂಡು ಮಾಡಬೇಕಾಗತ್ತೆ. ತುಂಬ ಗಟ್ಟಿನೂ ಮಾಡಬೇಡಿ, ತುಂಬ ಸಾಫ್ಟ್ ಕೂಡ ಮಾಡಬೇಡಿ. ನೋಡಿ, ಈ ಥರ ಒಂದು ಸೆಮಿ ಸಾಫ್ಟ್ ಡೋ ಥರ ಮಾಡ್ಕೋಬೇಕು ನಾವಿಲ್ಲಿ. ನಿಮ್ಮನೇಲಿ ಯಾವ ಥರ ಚಕ್ಲಿ ಮಾಡ್ತಾರೆ ಅಂತ ಖಂಡಿತ ಹೇಳಿ, ನನಗೂ ತುಂಬ ಖುಷಿ ಆಗುತ್ತೆ. ಆ್ಯಂಡ್ ಇದೇ ಥರ ರೆಸಿಪೀಸ್ನ ನಾನು ಕೂಡ ಹಾಕ್ತಾ ಇರ್ತೀನಿ ನೆಕ್ಸ್ಟು. ಸೊ ನನಗೂ ಕೂಡ ಹೆಲ್ಪ್ ಆಗುತ್ತೆ. ಏನಾದರೂ ಟಿಪ್ಸ್ ಇದ್ದರೆ ಖಂಡಿತ ಹೇಳಿ, ಅದನ್ನು ತೊಗೊಂಡು ನಾನು ಕೂಡ ಇಂಪ್ರೂವೈಸ್ ಮಾಡ್ಕೊಳ್ಳೋಕೆ ಟ್ರೈ ಮಾಡ್ತೀನಿ. ಅಟ್ ದಿ ಎಂಡ್ ಆಫ್ ದ ಡೇ ನಾವು ನಿಮಗೆ ಹೆಲ್ಪ್ ಮಾಡೋದು, ನೀವು ನಮಗೆ ಹೆಲ್ಪ್ ಮಾಡೋದು, ದಟ್ ಈಸ್ ಹೌ ಸೊಸೈಟಿ ವರ್ಕ್ಸ್. ಸೊ ಇಲ್ಲಿ ಈ ಚಕ್ಲಿ ಪ್ರೆಸ್ನ ತೊಗೊಂಡು ಇದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕಬೇಕಾಗತ್ತೆ, ಸೊ ದಟ್ ಅದು ಅಂಟ್ಕೊಳ್ಳದೆ ನೀಟಾಗಿ ಬರಲಿ ಅಂತ. ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ, ತುಂಬ ಪರ್ಫೆಕ್ಟಾಗಿ ಬಂತು ಈ ಚಕ್ಲಿ. ಆ್ಯಕ್ಚುಲಿ ಇನ್ಸ್ಟೆಂಟ್ ಚಕ್ಲಿ ಫಸ್ಟ್ ಟೈಮ್ ಆ್ಯಕ್ಚುಲಿ ಮಾಡ್ತಾ ಇದ್ದಿದ್ದು, ಹಾಗಾಗಿ ತುಂಬ ಚೆನ್ನಾಗಿ ಬಂದಿದೆ. ಈ ಥರ 1-2 ಸೆಕೆಂಡ್ ನೀವು ಈ ಥರ ಒಂದು ಶೇಪ್ ಮಾಡ್ಕೊಂಡ್ಬಿಟ್ರೆ ಅದು ಪರ್ಫೆಕ್ಟಾಗಿ ಆಗುತ್ತೆ. 1-2 ನಿಮಿಷ ಇದೇ ಥರ ಬೇಕಿಂಗ್ ಪೇಪರ್ ಅಥವಾ ಒಂದು ಪ್ಲಾಸ್ಟಿಕ್ ಪೇಪರ್ ಮೇಲೆ ಈ ಥರ ನೀವು ಇಡಬೇಕಾಗತ್ತೆ. ಸೊ ಅದಿಟ್ಟಾಗ ಇನ್ಸ್ಟೆಂಟಾಗಿ ಅದು ಅಂಟ್ಕೊಳ್ಳಲ್ಲ. ಸೊ ಅದನ್ನು ಎಣ್ಣೆಗೆ ಹಾಕಬೇಕಾದ್ರೆ ಕರೆಕ್ಟಾಗಿ ಕೂತ್ಕೊಂಡಿರುತ್ತೆ. ಚಕ್ಲಿ ಮಾಡೋದು ನನಗೂ ಸ್ವಲ್ಪ ತುಂಬ ಕಷ್ಟ ಆಗ್ತಾಯಿತ್ತು. ಪ್ರತಿ ಸಲನೂ ಅದು ಒಡೆದೋಗ್ತಾ ಇತ್ತು ಅಥವಾ ಚೆನ್ನಾಗಿ ಆಗ್ತಾ ಇರಲಿಲ್ಲ. ನೋಡಿ, ಈ ರೆಸಿಪಿನ ನೀವು ಬೇಕ್ ಕೂಡ ಮಾಡ್ಬೋದು. ಸೇಮ್ ರೆಸಿಪಿ ಚೇಂಜ್ ಆಗಲ್ಲ. ಇದನ್ನು ಏರ್ ಫ್ರೈಯರಲ್ಲಿ ಅಥವಾ ಅವನಲ್ಲಿ ನಿಮ್ಮ ಮನೇಲಿದ್ದರೆ ಅದನ್ನು ಮಾಡ್ಕೋಬೋದು. ಸೊ ನಾನಿಲ್ಲಿ ಡೀಪ್ ಫ್ರೈ ಮಾಡ್ತಾಯಿದ್ದೀವಿ. ಬಿಸಿ ಎಣ್ಣೆ ಇರಬೇಕು, ತುಂಬ ಹೈ ಫ್ಲೇಮು ಇರಬಾರ್ದು, ತುಂಬ ಲೋ ಫ್ಲೇಮು ಇರಬಾರ್ದು, ಮೀಡಿಯಮ್ ಫ್ಲೇಮಲ್ಲಿ ಇದನ್ನು ಮಾಡ್ಕೋಬೇಕು. ಸೊ ಅದು ನೋಡ್ಕೊಳ್ಳಿ, ತುಂಬ ಡೀಪ್ ಫ್ರೈ ಆಗೋದ್ರೆ ಚಕ್ಲಿ ಒಂದು ಸ್ವಲ್ಪ ಹೊತ್ತಾದಮೇಲೆ ಗಟ್ಟಿ ಆಗಿಬಿಡುತ್ತೆ. ಸೊ ದಟ್ ಈಸ್ ದ ಮೇನ್ ಟೆನ್ಷನ್ ಫಾರ್ ಚಕ್ಲಿ. ತುಂಬ ಸಣ್ಣ ಉರಿಲಿ ಬೇಯಿಸಿದ್ರೆ ಅದು ಒಂದೊಂದ್ಸಲಿ ಕಟಕ್ಲಾಗುತ್ತೆ ಅಂತಾರೆ, ತುಂಬ ಕ್ರಂಚಿ ಆಗಿಬಿಡುತ್ತೆ. ಸೊ ಹಾಗಾಗಿ ಇದೊಂದು ಸ್ವಲ್ಪ ನೋಡಿ, ಸ್ವಲ್ಪ ಜಾಸ್ತಿ ಹೊತ್ತು ಎಣ್ಣೆಲಿ ಆಯಿತು, ಬಟ್ ನೋಡಿ ಬೇರೆದೆಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಸೊ ಈ ರೆಸಿಪಿನ ಖಂಡಿತ ಟ್ರೈ ಮಾಡಿ. So see you in my next recipe video. Thank you. Bye bye.